ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ರೈಲ್ವೆಗೆ ಸಂಬಂಧಿಸಿದಂತೆ ಪಾರ್ಟ್ 3ನ ಪ್ರಮುಖ ವಿಜ್ಞಾನದ ಪ್ರಶ್ನೋತ್ತರಗಳನ್ನು ನೋಡೋಣ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡುತ್ತಿದ್ದೀರೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಕೆಳಗೆ ಕಾಣುತ್ತಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂದರೆ ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ತಕ್ಷಣ ನೋಟಿಫಿಕೇಷನ್ನಲ್ಲಿ ಬರುತ್ತದೆ. ಹಾಗೆ ಪಾರ್ಟ್ 1 ಪಾರ್ಟ್ 2 ಬೇಕಾದರೆ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ, ನಿಮಗೆ ಸಿಗುತ್ತದೆ. ಮೊದಲನೇದಾಗಿ ಕ್ಲಾಸ್ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ರಕ್ತದ ಗುಂಪು ಸಂಶೋಧಿಸಿದವರು ಯಾರು? ಲ್ಯಾಂಡ್ ಸ್ಟೀನರ್, ಒಟ್ಟೋ ಹಾನ್, ಟೊರೆಸೆಲ್ಲಿ, ಜೇಮ್ಸ್ ವ್ಯಾಟ್. ಸರಿಯಾದ ಉತ್ತರ ಲ್ಯಾಂಡ್ ಸ್ಟೀನರ್. ECG ಸಂಶೋಧಿಸಿದವರು ಯಾರು? ಹಾನಿಮನ್, ವಿಲಿಯಂ ಕಾಲ್ಸ್, ವಿಲಿಯಂ ಐಂಥೋವನ್, ಎಡ್ವರ್ಡ್ ಜೆನ್ನರ್. ಸರಿಯಾದ ಉತ್ತರ ವಿಲಿಯಂ ಐಂಥೋವನ್. ಹೋಮಿಯೋಪತಿ ಶೋಧನೆ ಮಾಡಿದವರು ಯಾರು? ರೆನೆ ಲ್ಯಾನಿಕ್, ಸ್ಯಾಮ್ಯುಯಲ್ ಹಾನಿಮನ್, ಆಲ್ಫ್ರೆಡ್ ನೋಬೆಲ್, ಸ್ಲಾರ್ಡ್ ಸಿ. ಸರಿಯಾದ ಉತ್ತರ ಸ್ಯಾಮ್ಯುಯಲ್ ಹಾನಿಮನ್. ಮಾನವ ಹೃದಯದ ಕಸಿ ಮಾಡುವುದನ್ನು ಕಂಡುಹಿಡಿದವರು ಯಾರು? ಎಫ್ ಬಂಟಿಂಗ್, ಜಾನ್ ಸಾಲ್ಕ್, ಡಾಕ್ಟರ್ ಕ್ರಿಶ್ಚಿಯನ್ ಬರ್ನಾರ್ಡ್. ಸರಿಯಾದ ಉತ್ತರ ಇನ್ಸುಲಿನ್ ಸಂಶೋಧಿಸಿದವರು ಯಾರು? ಅಲೆಕ್ಸಾಂಡರ್, ಜಾನ್ ಸಾಲ್ಕ್, ಜಾನ್ ಡಾಲ್ಟನ್, ಎಫ್ ಬಂಟಿಂಗ್. ಸರಿಯಾದ ಉತ್ತರ ಎಫ್ ಬಂಟಿಂಗ್. ಪೆನ್ಸಿಲಿನ್ ಕಂಡುಹಿಡಿದವರು ಯಾರು? ಅಲೆಕ್ಸಾಂಡರ್ ಫ್ಲೆಮಿಂಗ್, ಜೋಸೆಫ್ ಪ್ರಿಸ್ಲೆ, ಜಾನ್ ಡಾಲ್ಟನ್, ವಿಲಿಯಂ ಕಾಲ್ಸ್. ಸರಿಯಾದ ಉತ್ತರ ಅಲೆಕ್ಸಾಂಡರ್ ಫ್ಲೆಮಿಂಗ್. ಸ್ಟೆಥೋಸ್ಕೋಪ್ ಕಂಡುಹಿಡಿದವರು ಯಾರು? ಎಡ್ವರ್ಡ್ ಜೆನ್ನರ್, ಸ್ಯಾಮುಯಲ್ ಹಾನಿಮನ್, ರೆನೆ ಲ್ಯಾನಿಕ್, ಗ್ರೆಗರಿ ಪಿನ್ಕ್ಯೂಸ್. ಸರಿಯಾದ ಉತ್ತರ ರೆನೆ ಲ್ಯಾನಿಕ್. ಕಾಲಾರ ಲಸಿಕೆ ಕಂಡುಹಿಡಿದವರು ಯಾರು? ಜಾನ್ ಬಾಯ್ಡ್, ಎಫ್ ಬಂಟಿಂಗ್, ಲೂಯಿಸ್ ಪಾಶ್ಚರ್, ಹಾನಿಮನ್. ಸರಿಯಾದ ಉತ್ತರ ಲೂಯಿಸ್ ಪಾಶ್ಚರ್. ರೇಬಿಸ್ ಲಸಿಕೆ ಕಂಡುಹಿಡಿದವರು ಯಾರು? ಜಾನ್ ಡಾಲ್ಟನ್, ಲೂಯಿಸ್ ಪಾಶ್ಚರ್, ಚಾರ್ಲ್ಸ್ ಡಾರ್ವಿನ್, ರೈಟ್ ಸಹೋದರರು. ಸರಿಯಾದ ಉತ್ತರ ಲೂಯಿಸ್ ಪಾಶ್ಚರ್. ಸಿಡುಬು ಲಸಿಕೆ ಕಂಡುಹಿಡಿದವರು ಯಾರು? ರಾಬರ್ಟ್ ಹ್ಯೂಮರ್, ಸ್ಲಾರ್ಡ್ ಫೆರ್ಮಿ, ಎಡ್ವರ್ಡ್ ಜೆನ್ನರ್, ಅಲೆಕ್ಸಾಂಡರ್. ಸರಿಯಾದ ಉತ್ತರ ಎಡ್ವರ್ಡ್ ಜೆನ್ನರ್. ವಿಮಾನ ಸಂಶೋಧಿಸಿದವರು ಯಾರು? ಹಾನಿಮನ್, ಎಫ್ ಬಂಟಿಂಗ್, ಆಲ್ಫ್ರೆಡ್ ಐನ್ಸ್ಟೀನ್, ರೈಟ್ ಸಹೋದರರು. ಸರಿಯಾದ ಉತ್ತರ ರೈಟ್ ಸಹೋದರರು. ಪರಮಾಣು ಬಾಂಬ್ ಕಂಡುಹಿಡಿದವರು ಯಾರು? ರಾಬರ್ಟ್ ಓಪನ್ ಹ್ಯೂಮರ್, ಜೋಸೆಫ್ ಪ್ರಿಸ್ಲೆ, ಜಾನ್ ಡಾಲ್ಟನ್, ಜೇಮ್ಸ್ ವ್ಯಾಟ್. ಸರಿಯಾದ ಉತ್ತರ ರಾಬರ್ಟ್. ಜಲಜನಕ ಬಾಂಬ್ ಕಂಡುಹಿಡಿದವರು ಯಾರು? ಜಾನ್ ಸಾಲ್ಕ್, ಜಾನ್ ಡಾಲ್ಟನ್, ಹಾನಿಮನ್, ಎಡ್ವರ್ಡ್ ಟೆಲ್ಲರ್. ಸರಿಯಾದ ಉತ್ತರ ಎಡ್ವರ್ಡ್ ಟೆಲ್ಲರ್. ಆಮ್ಲಜನಕ ಕಂಡುಹಿಡಿದವರು ಯಾರು? ಜೇಮ್ಸ್ ಚಾಡ್ವಿಕ್, ಜೆ ಥಾಮ್ಸನ್, ಜೋಸೆಫ್ ಪ್ರಿಸ್ಲೆ, ಗ್ರೆಗರಿ ಪಿನ್ಕ್ಯೂಸ್. ಸರಿಯಾದ ಉತ್ತರ ಜೋಸೆಫ್ ಪ್ರಿಸ್ಲೆ. ಅಣು ಸಿದ್ಧಾಂತ ಸಂಶೋಧಿಸಿದವರು ಯಾರು? ಕ್ಯಾರಿಯರ್, ಒಟ್ಟೋ ಹಾನ್, ಜಾನ್ ಡಾಲ್ಟನ್, ಸಿ ಬ್ಯಾಬೇಜ್. ಸರಿಯಾದ ಉತ್ತರ ಜಾನ್ ಡಾಲ್ಟನ್. ನೆಕ್ಸ್ಟ್, ವಿಕಾಸ ಸಿದ್ಧಾಂತ ಕಂಡುಹಿಡಿದವರು ಯಾರು? ಗ್ರೆಗರಿ ಪಿನ್ಕ್ಯೂಸ್, ಚಾರ್ಲ್ಸ್ ಡಾರ್ವಿನ್, ಎಡ್ವರ್ಡ್ ಜೆನ್ನರ್, ಎಡ್ವರ್ಡ್ ಟೆಲ್ಲರ್. ಸರಿಯಾದ ಉತ್ತರ ಚಾರ್ಲ್ಸ್ ಡಾರ್ವಿನ್. ಸಾಪೇಕ್ಷ ಸಿದ್ಧಾಂತ ಮಂಡಿಸಿದವರು ಯಾರು? ವಿಲಿಯಂ ಕಾಲ್ಸ್, ವಿಲಿಯಂ ಹಾರ್ವೆ, ಹಾನಿಮನ್, ಆಲ್ಬರ್ಟ್ ಐನ್ಸ್ಟೀನ್.
ಸರಿಯಾದ ಉತ್ತರ. ಆಲ್ಬರ್ಟ್ ಐನ್ಸ್ಟೀನ್. DNA ರಚನೆಯನ್ನು ಸಂಶೋಧಿಸಿದವರು ಯಾರು? ಕ್ರಿಕ್ ಮತ್ತು ವ್ಯಾಟ್ಸನ್, ಆಲ್ಬರ್ಟ್ ಐನ್ಸ್ಟೀನ್, ಇ ಟೊರೆಸೆಲ್ಲಿ, ರಿನೆ ಲ್ಯಾನಿಕ್. ಸರಿಯಾದ ಉತ್ತರ. ಕ್ರಿಕ್ ಮತ್ತು ವ್ಯಾಟ್ಸನ್. ನೆಕ್ಸ್ಟ್, ಫ್ಯೂಸ್ ತಂತಿಯನ್ನು ಯಾವುದರಿಂದ ಮಾಡಿರುತ್ತಾರೆ? ತಾಮ್ರ, ಟಂಗ್ಸ್ಟನ್, ಸೀಸ ಮತ್ತು ತವರ ಮಿಶ್ರಲೋಹ, ನೈಕ್ರೋಮ್. ಸರಿಯಾದ ಉತ್ತರ ಸೀಸ ಮತ್ತು ತವರ ಮಿಶ್ರಲೋಹ. ಎಂಜೈಮ್ಗಳು ಕಿಣ್ವಗಳು ಎಂದರೆ ಆಹಾರದ ಶಕ್ತಿ ಘಟಕ, ತೈಲ ಮತ್ತು ಕೊಬ್ಬುಗಳಲ್ಲಿ ಇರುತ್ತವೆ. ಜೀವಶಾಸ್ತ್ರೀಯ ವೇಗವರ್ಧಕಗಳು, ಜ್ವರವನ್ನು ನಿಯಂತ್ರಿಸುವ ಔಷಧಗಳು. ಇದರಲ್ಲಿ ಸರಿಯಾದ ಉತ್ತರ ಜೀವಶಾಸ್ತ್ರೀಯ ವೇಗವರ್ಧಕಗಳು. ನೆಕ್ಸ್ಟ್, ಸೋಪ್ ತಯಾರಿಕೆಯಲ್ಲಿ ಪ್ರಮುಖವಾಗಿ ಉಪಯೋಗಿಸಲ್ಪಡುವ ಕಚ್ಚಾ ವಸ್ತು? ಸೋಪಿನ ಕಲ್ಲು, ಎಣ್ಣೆ, ಲಿಂಬೆ ರಸ, ಸುಗಂಧ ದ್ರವ. ಸರಿಯಾದ ಉತ್ತರ ಎಣ್ಣೆ. ಕೈಗಾರಿಕಾ ಉದ್ದೇಶಗಳ ಆಲ್ಕೋಹಾಲ್ಗೆ ಕೆಳಕಂಡದ್ದನ್ನು 5% ಸೇರಿಸುವ ಮೂಲಕ ಮಾನವ ಸೇವನೆಗೆ ಅನರ್ಹವಾಗುವಂತೆ ಮಾಡಲಾಗುತ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲ, ಸೋಡಿಯಂ ಕ್ಲೋರೈಡ್, ಮೀಥೈಲ್ ಆಲ್ಕೋಹಾಲ್. ಸರಿಯಾದ ಉತ್ತರ ಮೀಥೈಲ್ ಆಲ್ಕೋಹಾಲ್. ಆಹಾರದ ಪಿಷ್ಟ ಪದಾರ್ಥದಲ್ಲಿರುವ ಪ್ರಧಾನವಾದ ಶಕ್ತಿ ಘಟಕ ಯಾವುದು? ಪ್ರೋಟೀನ್, ಜೀವಸತ್ವ, ಗ್ಲಿಸರೈಡ್ಗಳು, ಕಾರ್ಬೋಹೈಡ್ರೇಟ್ಗಳು. ಸರಿಯಾದ ಉತ್ತರ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆದಷ್ಟು. ಸರಿಯಾದ ಉತ್ತರ ಕಾರ್ಬೋಹೈಡ್ರೇಟ್ಗಳು. ಚಾರಿತ್ರಿಕವಾಗಿ ಅತ್ಯಂತ ಪರಿಶುದ್ಧ ಗುಣ ಹೊಂದಿರುವ ವಾಣಿಜ್ಯ ಕಬ್ಬಿಣ ರೂಪ ಯಾವುದು? ನಾಡು ಕಬ್ಬಿಣ, ಎರಕ ಒಯ್ದ ಕಬ್ಬಿಣ, ಉಕ್ಕು, ಬೀಡು ಕಬ್ಬಿಣ. ಸರಿಯಾದ ಉತ್ತರ ನಾಡು ಕಬ್ಬಿಣ. ಜೀವಕೋಶದ ಶಕ್ತಿಗೃಹ ಯಾವುದು? ಮೈಟೊಕಾಂಡ್ರಿಯಾ, ಲೈಸೋಸೋಮ್, ರೈಬೋಸೋಮ್, ಗಾಲ್ಗಿ ಸಂಕೀರ್ಣ. ಸರಿಯಾದ ಉತ್ತರ ಮೈಟೊಕಾಂಡ್ರಿಯಾ. ನೆಕ್ಸ್ಟ್ ನೋಡೋಣ. HIV ಈ ಕೆಳಕಂಡ ಮೂಲಕ ದೇಹದ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಕೆಂಪು ರಕ್ತ ಕಣಗಳನ್ನು ನಾಶ ಮಾಡುವ ಮೂಲಕ, ಪ್ರತಿಕಾಯಗಳನ್ನು ನಾಶ ಮಾಡುವ ಮೂಲಕ, ಆಂಟಿಬಯೋಟಿಕ್ಸ್. T ಲಿಂಫೋಸೈಟ್ಗಳ ಮೇಲೆ ದಾಳಿ ಮಾಡುವ ಮೂಲಕ, B ಲಿಂಫೋಸೈಟ್ಗಳ ಮೇಲೆ ದಾಳಿ ಮಾಡುವ ಮೂಲಕ. ಸರಿಯಾದ ಉತ್ತರ T ಲಿಂಫೋಸೈಟ್ಗಳ ಮೇಲೆ ದಾಳಿ ಮಾಡುವ ಮೂಲಕ. ನೆಕ್ಸ್ಟ್, ಬಿಳಿಗಿರಿ ರಂಗಸ್ವಾಮಿ ರಾಷ್ಟ್ರೀಯ ಉದ್ಯಾನದಲ್ಲಿ ರಕ್ಷಿಸಲಾಗಿರುವ ಪ್ರಾಣಿ ಪ್ರಭೇದ ಯಾವುದು? ಹುಲಿ, ವಿವಿಧ ಪ್ರಭೇದದ ಹಕ್ಕಿಗಳು, ಆನೆ, ಸಿಂಹ. ಸರಿಯಾದ ಉತ್ತರ ಆನೆ. ಸಸ್ತನಿಗಳಲ್ಲಿ ಬೆವರಿನ ಉತ್ಪಾದನೆ ಬೆವರು ಗ್ರಂಥಿಗಳ ಮೂಲ ಉದ್ದೇಶ. ಹೆಚ್ಚುವರಿ ನೀರನ್ನು ತೆಗೆದುಹಾಕುವುದು, ದೇಹದ ಉಷ್ಣಾಂಶದ ನಿಯಂತ್ರಣ, ಹೆಚ್ಚುವರಿ ಉಪ್ಪನ್ನು ತೆಗೆದುಹಾಕುವುದು, ಚರ್ಮದ ಮೇಲಿನ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು. ಸರಿಯಾದ ಉತ್ತರ ದೇಹದ ಉಷ್ಣಾಂಶದ ನಿಯಂತ್ರಣ. ನೆಕ್ಸ್ಟ್, ರೆಡ್ ಡಾಟಾ ಬುಕ್ ಯಾವುದಕ್ಕೆ ಸಂಬಂಧಿಸಿದೆ? ಸ್ಥಳೀಯ ರೋಗದ ಸಸ್ಯಗಳು ಮತ್ತು ಪ್ರಾಣಿಗಳು, ನಶಿಸಿ ಹೋದ ಸಸ್ಯಗಳು ಮತ್ತು ಪ್ರಾಣಿಗಳು, ಪ್ರಕಾಶವಾದಿ ಸ್ಪಂದನ ಸಾಮರ್ಥ್ಯ ತೋರಿಸುವ ಸಸ್ಯಗಳು ಮತ್ತು ಪ್ರಾಣಿಗಳು, ಅಳಿವಿನ ಅಂಚಿನಲ್ಲಿರುವ ಸಸ್ಯಗಳು ಮತ್ತು ಪ್ರಾಣಿಗಳು. ಸರಿಯಾದ ಉತ್ತರ ಅಳಿವಿನ ಅಂಚಿನಲ್ಲಿರುವ ಸಸ್ಯಗಳು ಮತ್ತು ಪ್ರಾಣಿಗಳು. ನೆಕ್ಸ್ಟ್, ಒಂದು ವೃಕ್ಷದ ಹಳೆಯ ಕಾಂಡವನ್ನು ಅಡ್ಡವಾಗಿ ಕತ್ತರಿಸಿದಾಗ ದ್ವಿತೀಯ ದಾರುವಿನ ಹೊರವಲಯವು ತಿಳಿಯಾದ ಬಣ್ಣದಲ್ಲಿರುವುದು ಕಂಡುಬರುತ್ತದೆ. ದಾರುವಿನ ಈ ವಲಯವನ್ನು ಏನೆಂದು ಕರೆಯುತ್ತಾರೆ? ಕಾಂಡದ ಮಧ್ಯಭಾಗ, ಕಾಂಡದ ಹೊರಭಾಗ, ವಸಂತಕಾಲ ಕಾಂಡ, ಶರತ್ಕಾಲ ಕಾಂಡ. ಸರಿಯಾದ ಉತ್ತರ ಕಾಂಡದ ಹೊರಭಾಗ. ನ್ಯೂಕ್ಲಿಯರ್ ಶಕ್ತಿಯನ್ನು ಬಳಸಿಕೊಳ್ಳುವುದರಿಂದ ಎಷ್ಟೋ ವೇಳೆ ವಾಯುಮಾಲಿನ್ಯ ಉಂಟಾಗುತ್ತದೆ, ಜಲಮಾಲಿನ್ಯ ಉಂಟಾಗುತ್ತದೆ, ರೇಡಿಯೋ ಆಕ್ಟಿವ್ ರೇಡಿಯೇಷನ್ ಮಾಲಿನ್ಯ ಉಂಟಾಗುತ್ತದೆ.
ವಿ ರೇಡಿಯೇಷನ್ ಮಾಲಿನ್ಯ ಉಂಟಾಗುತ್ತದೆ. ಸರಿಯಾದ ಉತ್ತರ ರೇಡಿಯೋ ಆಕ್ಟಿವ್ ರೇಡಿಯೇಷನ್ ಮಾಲಿನ್ಯ ಉಂಟಾಗುತ್ತದೆ. ನೆಕ್ಸ್ಟ್, ಜಪಾನಿನಲ್ಲಿ ಹಿಟಾಯಿ ರೋಗವು ಈ ಕೆಳಕಂಡ ಅಂಶದಿಂದ ಕಲುಷಿತಗೊಂಡ ಅಕ್ಕಿಯನ್ನು ಸೇವಿಸಿದ್ದರಿಂದ ಉಂಟಾಯಿತು. ಪಾದರಸ, ಕ್ಯಾಡ್ಮಿಯಂ, ಕಬ್ಬಿಣ, ಕ್ಯಾಲ್ಸಿಯಂ. ಸರಿಯಾದ ಉತ್ತರ ಪಾದರಸ. ಯಾವ ಹಂತದಲ್ಲಿ ನೈಟ್ರೇಟ್ಗಳು ಹಾಗೂ ಫಾಸ್ಫೇಟ್ಗಳನ್ನು ವಿವರಿಸಲಾಗುತ್ತದೆ? ಪ್ರಾಥಮಿಕ ಸಂಸ್ಕರಣೆ, ದ್ವಿತೀಯ ಸಂಸ್ಕರಣೆ, ತೃತೀಯ ಸಂಸ್ಕರಣೆ, ಪೂರ್ವಭಾವಿ ಸಂಸ್ಕರಣೆ. ಸರಿಯಾದ ಉತ್ತರ ದ್ವಿತೀಯ ಸಂಸ್ಕರಣೆ. ಒಂದು ಅತಿವಾಹಕದ ವಾಹಕತ್ವವು ಅತ್ಯಧಿಕ, ಅಪರಿಮಿತ, ಕಡಿಮೆ, 0. ಸರಿಯಾದ ಉತ್ತರ ಅಪರಿಮಿತ. ಮಂಜಿನ ಮೂಲಕ ಏನೂ ಕಾಣಿಸುವುದಿಲ್ಲ, ಏಕೆಂದರೆ ಮಂಜಿನಲ್ಲಿರುವ ಹನಿಬಿಂದುಗಳು ಬೆಳಕನ್ನು ಚದುರಿಸುತ್ತವೆ. ಮಂಜಿನ ವಕ್ರೀಭವನ ಸೂಚಿಯು ಅಪರಿಮಿತ. ಮಂಜಿನಲ್ಲಿರುವ ಹನಿಬಿಂದುಗಳು ಬೆಳಕು ಸಂಪೂರ್ಣ ಪ್ರತಿಫಲನಕ್ಕೆ ಗುರಿಯಾಗುತ್ತದೆ. ಮಂಜು ಬೆಳಕನ್ನು ಹೀರಿಕೊಳ್ಳುತ್ತದೆ. ಸರಿಯಾದ ಉತ್ತರ ಮಂಜು ಬೆಳಕನ್ನು ಹೀರಿಕೊಳ್ಳುತ್ತದೆ. ನೆಕ್ಸ್ಟ್ ನೋಡೋಣ. ಬೆಳಕಿನ ವರ್ಷ ಎನ್ನುವುದು ಕಾಲದ ಏಕಮಾನ, ದೂರದ ಏಕಮಾನ, ಬೆಳಕಿನ ಏಕಮಾನ, ಬೆಳಕಿನ ತೀವ್ರತೆಯ ಏಕಮಾನ. ಸರಿಯಾದ ಉತ್ತರ ದೂರದ ಏಕಮಾನ. ಸೌರವ್ಯೂಹದಲ್ಲಿ ಅತ್ಯಂತ ಸಾಂದ್ರವಾದ ಗ್ರಹ ಯಾವುದು? ಸೂರ್ಯ, ಬುಧ, ಶನಿ, ಭೂಮಿ. ಸರಿಯಾದ ಉತ್ತರ ಭೂಮಿ. ಸಮಾನಾಂತರವಾದ ಎರಡು ಕನ್ನಡಿಗಳ ನಡುವೆ ಒಂದು ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು? 8, 2, ಅಪರಿಮಿತ, 32. ಸರಿಯಾದ ಉತ್ತರ ಅಪರಿಮಿತ. ಜಡ ಅನಿಲಗಳು ನೀರಿನಲ್ಲಿ ಬೆಳೆಯುತ್ತವೆ, ಸ್ಥಿರವಲ್ಲ, ರಾಸಾಯನಿಕವಾಗಿ ತುಂಬ ನಿಷ್ಕ್ರಿಯ, ರಾಸಾಯನಿಕವಾಗಿ ತುಂಬ ಸಕ್ರಿಯ. ಸರಿಯಾದ ಉತ್ತರ ರಾಸಾಯನಿಕವಾಗಿ ತುಂಬ ನಿಷ್ಕ್ರಿಯ. ಪರಮಾಣು ಸಂಖ್ಯೆ 7 ಇರುವ ಒಂದು ಪರಮಾಣುವಿನಲ್ಲಿ 7 ನ್ಯೂಟ್ರಾನ್ಗಳು ಇರುತ್ತವೆ, 7 ಪ್ರೋಟಾನ್ಗಳು ಇರುತ್ತವೆ, 5 ಪ್ರೋಟಾನ್ ಮತ್ತು 2 ನ್ಯೂಟ್ರಾನ್ ಇರುತ್ತದೆ, 7 ಎಲೆಕ್ಟ್ರಾನ್ ಮತ್ತು 7 ಪ್ರೋಟಾನ್ ಇರುತ್ತವೆ. ಸರಿಯಾದ ಉತ್ತರ 7 ಎಲೆಕ್ಟ್ರಾನ್ ಮತ್ತು 7 ಪ್ರೋಟಾನ್ ಇರುತ್ತವೆ. ನೆಕ್ಸ್ಟ್, ಇದರಲ್ಲಿ ಯಾವುದು ರಾಸಾಯನಿಕ ಗೊಬ್ಬರ? ಸೋಡಿಯಂ ನೈಟ್ರೇಟ್, ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಪ್ಯಾರಾಕ್ಸೈಡ್, ಸೋಡಿಯಂ ಥಯೋಸಲ್ಫೈಡ್. ಸರಿಯಾದ ಉತ್ತರ ಸೋಡಿಯಂ ನೈಟ್ರೇಟ್. ವಜ್ರದ ನಂತರ ಕಠಿಣವಾದುದೆಂದು ನಮಗೆ ಗೊತ್ತಿರುವ ಪದಾರ್ಥ? ಗ್ರಾಫೈಟ್, ಕಾರ್ಬೋರಂಡಮ್, ಕ್ಯಾಲ್ಸಿಯಂ ಕಾರ್ಬೈಡ್. ಇದಾವುದೂ ಅಲ್ಲ. ಸರಿಯಾದ ಉತ್ತರ ಗ್ರಾಫೈಟ್. ನೀರಿನ ತಾತ್ಕಾಲಿಕ ಕಠಿಣತೆಗೆ ಈ ಕೆಳಕಂಡ ಅಂಶ ಕಾರಣ? ಮೆಗ್ನೀಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಕ್ಲೋರೈಡ್, ಸೋಡಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್. ಸರಿಯಾದ ಉತ್ತರ ಮೆಗ್ನೀಸಿಯಂ ಸಲ್ಫೇಟ್. ಹಸಿರುಮನೆ ಪರಿಣಾಮದ ಪರಿಕಲ್ಪನೆಯನ್ನು ಪ್ರಪ್ರಥಮವಾಗಿ 1824 ಆವಿಷ್ಕರಿಸಿದವರು ಯಾರು? ಜೋಸೆಫ್ ಫೋರಿಯರ್, ಥಾಮಸ್ ಫೋರಿಯರ್, ಡೇನಿಯಲ್ ಜೋಸೆಫ್. ಇವರು ಯಾರೂ ಅಲ್ಲ. ಸರಿಯಾದ ಉತ್ತರ ಜೋಸೆಫ್ ಫೋರಿಯರ್. ನೀರಿನ ಆವಿಯ ನಂತರ ಹಸಿರುಮನೆ ಪರಿಣಾಮಕ್ಕೆ ಅತ್ಯಧಿಕ ಕೊಡುಗೆ ನೀಡುವ ಅನಿಲ ಯಾವುದು? ಮೀಥೇನ್, ಇಂಗಾಲದ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಓಜೋನ್. ಸರಿಯಾದ ಉತ್ತರ ಇಂಗಾಲದ ಡೈಆಕ್ಸೈಡ್. ಓಜೋನ್ ಪದರ ನಾಶವಾಗುವುದರಿಂದ ಆಗುವ ಹಾನಿ ಏನು? ಭೂಮಿಯ ಮೇಲ್ಮೈ ಉಷ್ಣಾಂಶ ಕ್ರಮೇಣ ಏರಿಕೆಯಾಗುತ್ತದೆ. ಸೂರ್ಯನ ಅಲ್ಟ್ರಾವಯಲೆಟ್ ಕಿರಣಗಳು ಭೂಮಿಗೆ ಹೆಚ್ಚಿನ ಪ್ರಮಾಣದಲ್ಲಿ ತಲುಪುತ್ತವೆ. ವಾತಾವರಣದಲ್ಲಿನ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗುತ್ತದೆ. ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಸೂರ್ಯನ ಅಲ್ಟ್ರಾವಯಲೆಟ್ ಕಿರಣಗಳು ಭೂಮಿಗೆ ಹೆಚ್ಚಿನ ಪ್ರಮಾಣದಲ್ಲಿ ತಲುಪುತ್ತವೆ. ಆಮ್ಲಮಳೆ ಉತ್ಪತ್ತಿಯಾಗಲು ಕಾರಣವಾದ ಹಾವಳಿ ಅನಿಲಗಳು ಯಾವುವು? ಮೀಥೇನ್ ಮತ್ತು ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್, ಆಮ್ಲಜನಕ ಮತ್ತು ನೈಟ್ರಸ್ ಆಕ್ಸೈಡ್, ಮೀಥೇನ್ ಮತ್ತು ಓಜೋನ್.
ಸರಿಯಾದ ಉತ್ತರ ಆಮ್ಲಜನಕ ಮತ್ತು ನೈಟ್ರಸ್ ಆಕ್ಸೈಡ್. ಓಜೋನ್ ಪದರ ನಾಶದಿಂದಾಗಿ ಹೆಚ್ಚಿನ ಅಲ್ಟ್ರಾವಯಲೆಟ್ ಕಿರಣಗಳು ವಾತಾವರಣಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ತಲುಪುವುದರಿಂದ ಮಾನವನಿಗೆ ಬರುವ ಪ್ರಮುಖ ಕಾಯಿಲೆ ಯಾವುದು? ಚರ್ಮದ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಜೀರ್ಣಾಂಗ ವ್ಯವಸ್ಥೆ ಶಿಥಿಲವಾಗುವುದು, ಮಾನಸಿಕ ಕಾಯಿಲೆ. ಸರಿಯಾದ ಉತ್ತರ ಚರ್ಮದ ಕ್ಯಾನ್ಸರ್. ವಿಷಪೂರಿತ ತ್ಯಾಜ್ಯದಿಂದ ಪರಿಸರದ ಮೇಲೆ ಆಗುವ ಪ್ರಮುಖ ಪರಿಣಾಮವೇನು? ವಾಯು ಮಾಲಿನ್ಯ, ಜೀವವೈವಿಧ್ಯ ನಾಶ, ಅಂತರ್ಜಲ ಕಲುಷಿತವಾಗುವುದು. ಇವು ಯಾವುದೂ ಅಲ್ಲ. ಸರಿಯಾದ ಉತ್ತರ ಅಂತರ್ಜಲ ಕಲುಷಿತವಾಗುವುದು. ನಮ್ಮ ವಾತಾವರಣದಲ್ಲಿರುವ ಪ್ರಮುಖ ಅನಿಲ ಯಾವುದು? ಆಮ್ಲಜನಕ, ಜಲಜನಕ, ಇಂಗಾಲದ ಡೈಆಕ್ಸೈಡ್, ಸಾರಜನಕ. ಸರಿಯಾದ ಉತ್ತರ ಸಾರಜನಕ. ಈ ಕೆಳಗಿನವುಗಳಲ್ಲಿ ಯಾವುದು ಜಾಗತಿಕ ತಾಪಮಾನದಿಂದಾಗುವ ಪರಿಣಾಮವಲ್ಲ? ಹದಗೆಡುವ ಆರೋಗ್ಯ ಸ್ಥಿತಿಗತಿಗಳು, ಸಮುದ್ರ ಮಟ್ಟದಲ್ಲಿ ಏರಿಕೆ, ಆಗಾಗ ಉಂಟಾಗುವ ಭೀಕರ ಚಂಡಮಾರುತಗಳು, ವಿಶ್ವದಾದ್ಯಂತ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳವಾಗುವುದು. ಸರಿಯಾದ ಉತ್ತರ ವಿಶ್ವದಾದ್ಯಂತ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳವಾಗುವುದು. ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರುಮನೆ ಪರಿಣಾಮಕ್ಕೆ ಪ್ರಾಥಮಿಕವಾಗಿ ಕಾರಣವಾಗುವ ಅನಿಲ ಅಲ್ಲ? ಕಾರ್ಬನ್ ಮಾನಾಕ್ಸೈಡ್, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಕ್ಲೋರೋಫ್ಲೋರೋಕಾರ್ಬನ್ಸ್. ಸರಿಯಾದ ಉತ್ತರ ಕ್ಲೋರೋಫ್ಲೋರೋಕಾರ್ಬನ್ಸ್. ನೆಕ್ಸ್ಟ್, ನಮ್ಮ ಪರಿಸರದ ಅಜೈವಿಕ ಘಟಕಕ್ಕೆ ಒಂದು ಉದಾಹರಣೆ? ಬ್ಯಾಕ್ಟೀರಿಯಾ, ಕಾಡು ಪ್ರಾಣಿಗಳು, ಸೂರ್ಯನ ಬೆಳಕು, ಕುರುಚಲು ಗಿಡಗಳು. ಸರಿಯಾದ ಉತ್ತರ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ. ಸೂರ್ಯನ ಬೆಳಕು. ನಮ್ಮ ಪರಿಸರದ ಜೈವಿಕ ಘಟಕಕ್ಕೆ ಒಂದು ಉದಾಹರಣೆ? ಗಾಳಿ, ಮಣ್ಣು, ಸೂರ್ಯನ ಬೆಳಕು, ಸಸ್ಯಗಳು. ಸರಿಯಾದ ಉತ್ತರ ಸಸ್ಯಗಳು. ನೆಕ್ಸ್ಟ್, ಹಸಿರು ಸಸ್ಯಗಳು ಉತ್ಪಾದಕಗಳು, ಮಾಂಸಾಹಾರಿಗಳು, ಸಸ್ಯಾಹಾರಿಗಳು, ವಿಘಟಕಗಳು. ಸರಿಯಾದ ಉತ್ತರ ಉತ್ಪಾದಕಗಳು. ಪರಿಸರದ ವ್ಯವಸ್ಥೆಯಲ್ಲಿ ಉತ್ಪಾದಕರು ಅವಶ್ಯಕ ಕಾರಣ ಯಾವುವು? ಜೈವಿಕ ಶಕ್ತಿ ಮತ್ತು ಪೌಷ್ಟಿಕಾಂಶ ಚಕ್ರ ಒದಗಿಸುವುದು, ಗ್ರಾಹಕಗಳು, ನಾಶಕಗಳು, ಬಳಕೆ ಹೆಚ್ಚಿಸುತ್ತದೆ. ಸರಿಯಾದ ಉತ್ತರ ಜೈವಿಕ ಶಕ್ತಿ ಮತ್ತು ಪೌಷ್ಟಿಕಾಂಶದ ಚಕ್ರ ಒದಗಿಸುವುದು. ನೆಕ್ಸ್ಟ್, ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಉಪಯೋಗಿಸಿಕೊಳ್ಳುವುದು ಉಸಿರಾಟಕ್ಕೆ, ದ್ಯುತಿ ಸಂಶ್ಲೇಷಣೆಗೆ, ಬಾಷ್ಪ ವಿಸರ್ಜನೆಗೆ, ಕೋಶ ವಿಭಜನೆಗೆ. ಸರಿಯಾದ ಉತ್ತರ ದ್ಯುತಿ ಸಂಶ್ಲೇಷಣೆಗೆ. ನೆಕ್ಸ್ಟ್, ಉಸಿರಾಟ ಕ್ರಿಯೆಯು ಉಪ ಉತ್ಪನ್ನ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ಶಕ್ತಿ, ಕಾರ್ಬೋಹೈಡ್ರೇಟುಗಳು. ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್. ಸಸ್ಯಗಳು ಪ್ರಾಣಿಗಳನ್ನು ಅವಲಂಬಿಸಿರುವುದು ದ್ಯುತಿ ಸಂಶ್ಲೇಷಣೆಗೆ, ಪರಾಗಸ್ಪರ್ಶಕ್ಕೆ, ಪೋಷಕಾಂಶಗಳಿಗೆ, ಮೇಲಿನ ಎಲ್ಲಕ್ಕೂ. ಸರಿಯಾದ ಉತ್ತರ ಮೇಲಿನ ಎಲ್ಲಕ್ಕೂ. ನೆಕ್ಸ್ಟ್, ಇದು ಒಂದು ಅಸಂಪೂರ್ಣ ಚಕ್ರ. ಇಂಗಾಲದ ಚಕ್ರ, ಸಾರಜನಕ ಚಕ್ರ, ನೀರಿನ ಚಕ್ರ, ಗಂಧಕದ ಚಕ್ರ. ಸರಿಯಾದ ಉತ್ತರ ಗಂಧಕದ ಚಕ್ರ. ನಿಸರ್ಗದಲ್ಲಿ ಜರುಗುವ ಅನಿಲ ಚಕ್ರದ ಒಂದು ಉದಾಹರಣೆ? ಗಂಧಕ ಚಕ್ರ, ರಂಜಕ ಚಕ್ರ, ಕಾರ್ಬನ್ ಚಕ್ರ, ಸಿಲಿಕಾನ್ ಚಕ್ರ. ಸರಿಯಾದ ಉತ್ತರ ಕಾರ್ಬನ್ ಚಕ್ರ.
ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಿದೆ? ಅನಿಲ ಚಕ್ರಗಳು ಅಪರಿಪೂರ್ಣ ಚಕ್ರಗಳು, ಚರಟ ಚಕ್ರಗಳು ಪರಿಪೂರ್ಣ ಚಕ್ರಗಳು, ಅನಿಲ ಚಕ್ರಗಳು ಪರಿಪೂರ್ಣ ಚಕ್ರಗಳು. ಸಿ ಮತ್ತು ಬಿಗಳು ಎರಡು ಸರಿಯಾದ ಉತ್ತರ. ಅನಿಲ ಚಕ್ರಗಳು ಪರಿಪೂರ್ಣ ಚಕ್ರಗಳು. ನೆಕ್ಸ್ಟ್, ವಾಯುಮಂಡಲದಲ್ಲಿರುವ ಆಕ್ಸಿಜನ್ ಪ್ರಮಾಣ ಸುಮಾರು 13%, 20%, 26%, 29%. ಸರಿಯಾದ ಉತ್ತರ 20%. ನೆಕ್ಸ್ಟ್, ಸಂಗ್ರಹ ಮೂಲ ಯಾವುದೆಂದರೆ ವಾತಾವರಣ, ಜಲಾವರಣ, ಶಿಲಾವರಣ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಜೈವಿಕ ವಿಘಟನೆಗೆ ಒಳಗಾಗುವ ಮಾಲಿನ್ಯಕಾರಿಗೆ ಒಂದು ಉದಾಹರಣೆ. DDT, ಸೀಸ, ಸಗಣಿ, ಪ್ಲಾಸ್ಟಿಕ್. ಸರಿಯಾದ ಉತ್ತರ ಸಗಣಿ. ವಾಯು ಮಾಲಿನ್ಯದಿಂದ ಉಂಟಾಗುವ ದುಷ್ಪರಿಣಾಮಕ್ಕೆ ಉದಾಹರಣೆ. ಶ್ವಾಸಕೋಶದ ತೊಂದರೆಗಳು, ದ್ಯುತಿ ರಾಸಾಯನಿಕ ಸ್ಮಾಗ, ಆಮ್ಲ ಮಳೆ ಇವೆಲ್ಲವೂ. ಇದರಲ್ಲಿ ಸರಿಯಾದ ಉತ್ತರ ಇವೆಲ್ಲವೂ ಸಹ. ನಗರದ ಪ್ರದೇಶಗಳಲ್ಲಿ ವಾಯು ಮಾಲಿನ್ಯದ ಪ್ರಮುಖ ಕಾರಣ ವಾಹನಗಳು, ಕೈಗಾರಿಕಾ ತ್ಯಾಜ್ಯ, ಕಾಡ್ಗಿಚ್ಚು, ಬೈಜಿಕ ಸ್ಥಾವರಗಳು. ಇದರಲ್ಲಿ ಸರಿಯಾದ ಉತ್ತರ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಆದಷ್ಟು. ವಾಹನಗಳು. DDT ಎಂಬುದು ಜೈವಿಕ ವಿಘಟನೆಗೊಳ್ಳುವ ಮಾಲಿನ್ಯಕಾರಿ. ಜೈವಿಕ ವಿಘಟನೆಗೊಳ್ಳದ ಮಾಲಿನ್ಯಕಾರಿ. ಹಸಿರುಮನೆ ಉಂಟು ಮಾಡುವ ಅನಿಲ. ಓಜೋನ್ ನಾಶಕ ಪದಾರ್ಥ. ಸರಿಯಾದ ಉತ್ತರ DDT ಎಂಬುದಕ್ಕೆ ಸರಿಯಾದ ಉತ್ತರ ಜೈವಿಕ ವಿಘಟನೆಗೊಳ್ಳದ ಮಾಲಿನ್ಯಕಾರಿ. ಪಾದರಸದಿಂದ ಮಲಿನಗೊಂಡಿರುವ ನೀರಿನಲ್ಲಿ ಬದುಕಿರುವ ಮೀನುಗಳನ್ನು ತಿನ್ನುವುದರಿಂದ ಬರುವ ರೋಗ. ಕಾಲರಾ, ಟೈಫಾಯ್ಡ್, ರಿಕೆಟ್ಸ್, ಮೀನಮಾಟ. ಇದು ಮೀನಿಮಾಟ ಆಗಿಬಿಟ್ಟಿದೆ, ಮೀನಮಾಟ ಸರಿಯಾದ ಉತ್ತರ ಮೀನಮಾಟ. ಈ ಕೆಳಗಿನವುಗಳಲ್ಲಿ ಅಂತರ್ಜಲ ಕಲುಷಿತವಾಗಲು ಕಾರಣವಾಗುವ ಪ್ರಮುಖ ಅಂಶ ಯಾವುದು? ಸೆಪ್ಟಿಕ್ ಟ್ಯಾಂಕ್ಗಳು, ಕೃಷಿ ಉತ್ಪನ್ನಗಳು, ಭೂಗರ್ಭ ಸಂಗ್ರಹ ಟ್ಯಾಂಕ್ಗಳು ಇವು ಎಲ್ಲವೂ. ಸರಿಯಾದ ಉತ್ತರ ಇವು ಎಲ್ಲವೂ. ನೆಕ್ಸ್ಟ್, ಕರಾವಳಿ ಪ್ರದೇಶದಲ್ಲಿ ಅಂತರ್ಜಲವನ್ನು ಹೆಚ್ಚಾಗಿ ಎತ್ತುವುದರಿಂದ ಆಗುವ ಪರಿಣಾಮವೇನು? ಅಂತರ್ಜಲದ ಆಮ್ಲೀಯತೆ ಹೆಚ್ಚುತ್ತದೆ, ಅಂತರ್ಜಲದ ಲವಣತೆ ಹೆಚ್ಚುತ್ತದೆ, ಅಂತರ್ಜಲದ ಲವಣತೆ ಕಡಿಮೆಯಾಗುತ್ತದೆ, ಅಂತರ್ಜಲ ಮಟ್ಟ ಹೆಚ್ಚುತ್ತದೆ. ಸರಿಯಾದ ಉತ್ತರ ಅಂತರ್ಜಲದ ಲವಣತೆ ಹೆಚ್ಚುತ್ತದೆ. ಈ ಕೆಳಗಿನ ರಾಷ್ಟ್ರಗಳಲ್ಲಿ ಹಸಿರುಮನೆ ಅನಿಲಗಳನ್ನು ಹವಾಮಾನಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೊರಸೂಸುವ ರಾಷ್ಟ್ರ ಯಾವುದು? ಚೀನಾ, USA, ಜರ್ಮನಿ, ಫ್ರಾನ್ಸ್. ಸರಿಯಾದ ಉತ್ತರ USA. ನೆಕ್ಸ್ಟ್, ಇಂಗಾಲದ ಡೈಆಕ್ಸೈಡ್ ವಿಕಿರಣವನ್ನು ಯಾವ ಪ್ರಮಾಣದಲ್ಲಿ ಹೀರಿಕೊಳ್ಳುತ್ತದೆ? 5.5 ರಿಂದ 7 ಮೈಕ್ರಾನ್ಗಳು, 27 ಮೈಕ್ರಾನ್ಗಳಿಗಿಂತ ಅಧಿಕ, 8 ರಿಂದ 13 ಮೈಕ್ರಾನ್ಗಳು, 0.1 ರಿಂದ 30 ಮೈಕ್ರಾನ್ಗಳು. ಇದರಲ್ಲಿ ಸರಿಯಾದ ಉತ್ತರ 5.5 ರಿಂದ 7 ಮೈಕ್ರಾನ್ಗಳು. ಕಿತ್ತಳೆ ಮತ್ತು ನಿಂಬು ಹಣ್ಣಿನಲ್ಲಿರುವ ವಿಟಮಿನ್ ಯಾವುದು? ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ಸರಿಯಾದ ಉತ್ತರ ವಿಟಮಿನ್ ಸಿ. ನೆಕ್ಸ್ಟ್, ಓಜೋನ್ ಪದರವು ಭೂಮಿಯಿಂದ ಎಷ್ಟು ಎತ್ತರದಲ್ಲಿದೆ?
40ರಿಂದ 50 ಕಿಲೋಮೀಟರ್ಗಳು, 60ರಿಂದ 70 ಕಿಲೋಮೀಟರ್ಗಳು, 90ರಿಂದ 120 ಕಿಲೋಮೀಟರ್ಗಳು, 120ರಿಂದ 140 ಕಿಲೋಮೀಟರ್ಗಳು. ಸರಿಯಾದ ಉತ್ತರ 40ರಿಂದ 50 ಕಿಲೋಮೀಟರ್ಗಳು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ತಲುಪುವಂತೆ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಹಾಕಿ. ಥ್ಯಾಂಕ್ ಯು ಫಾರ್